ಅದರಿಂದ ನಾವೆಲ್ಲರೂ ಡಿಜೆ ಹಚ್ಚಿ ಬಜರಂಗಬಲಿ ಡ್ಯಾನ್ಸ್ ಮಾಡೋದಿತ್ತು. ನಾಯಿ ನಾವು ಅವ್ರ ಮಧ್ಯದ ಎದುರು ಕುಣ್ದಿಲ್ಲ, ನಾಯಿ ಅವ್ರ ಮನೆ ಕುಣ್ದಿಲ್ಲ. ನಾವು ನಮ್ಮ ಬಜರಂಗಬಲಿ ಹಾಡ ಹಚ್ಚಿ ನಮ್ಮ ಕಾಲೇಜ್ದಾಗ ಕುಣ್ದಿಲ್ಲ. ನಮ್ಮ ಕಾಲೇಜ್ದವ್ರಿಗೆ ಪ್ರಾಬ್ಲಮ್ ಇದ್ದಿಲ್ಲ ಅಂದ್ರೆ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಇತ್ತು? ಮತ್ತು ನಮ್ಮ ಕಾಲೇಜ್ದಾಗ ರೂಲ್ಸ್ ಅವ, ID ಕಾರ್ಡ್ ಇಲ್ಲದೆ ಸ್ಟೂಡೆಂಟ್ಸ್ ಒಳಗೆ ಬರೋದಿಲ್ಲ. ನಮಗೆ ಒಂದೊಂದು ಗಂಟೆ ಪನಿಷ್ಮೆಂಟ್ ಕೊಡ್ತಾರೆ. ಹಂಗೆ ಅವತ್ತಿನ ದಿನ 15 ಹುಡುಗರು ಹೊರಗಿನ ಬಂದವರು. ಅದು ಹಂಗೆ ಕೇರ್ಲೆಸ್ ಇಲ್ಲಪ್ಲೆ ಕಾಲೇಜ್ ಆಯ್ತು. ನಾವು ಸೇಫ್ಟಿ ಇರೋದಂತ ಹೆಂಗ್ ಗ್ಯಾರಂಟಿ ಅದ ಕಾಲೇಜಲ್ಲಿ? को हमारे कॉलेज में फेस्ट था, ई बस दीदी ने जैसे बोला तो उस दिन हम जय श्री राम गाने पे नाच रहे थे, तो उनको क्यों दिक्कत होना इस बात से? जय श्री राम भारत में नहीं तो क्या पाकिस्तान में बोलेंगे? इतना ही कहना है, हमको हमारे कॉलेज में सेफ फील नहीं होता है, इसीलिए जो लड़के हमारे जो झगड़ा हुआ है उनके साथ, वो लोगों का टीसी निकाल के उनको कॉलेज से निकाल दे, हमारी यही मांग है। ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿರುವಂತ ಸನ್ಮಾನ್ಯ ಶ್ರೀ ರಘುನಾಥರಾವ್ ಮಲ್ಕಾಪುರೇಜಿ ಅವರೇ, ಈ ಘಟನೆ ಅತ್ಯಂತ ಖಂಡನೀಯ. ಆದರೆ ಈ ಘಟನೆ ಪ್ರಾರಂಭ ಆಗಿದ್ದು ಕೇವಲ ಬೀದರ್ನಿಂದ ಅಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸಾ ಹಚ್ಚಿದಂತ ಒಬ್ಬ ಯುವಕನ ಮೇಲೆ ಇದೇ ರೀತಿಯ ಒಂದು ಹಲ್ಲೆ ನಡೆದಿತ್ತು ಚಾಮರಾಜಪೇಟೆಯಲ್ಲಿ. ಅವತ್ತು ಈ ಸರ್ಕಾರ ಕಣ್ಮುಚ್ಕೊಂಡು ಕೊಡ್ತು. ಅದಕ್ಕಾಗಿ ಇವತ್ತ ಇಲ್ಲಿರುವಂತ ಒಂದು ಗುಂಡಾಗಳಿಗೆ ನಮಗೆ ಏನು ಆಗಲ್ಲ ಅನ್ನುವಂತ ಒಂದು ಮನೋಸ್ಥಿತಿ ಬಂದಿದೆ. ಕೇವಲ ಅಷ್ಟೇ ಅಲ್ಲ, ಬೀದರ್ನಿಂದ ಚಾಮರಾಜನವರೆಗೆ ಎಲ್ಲಾ ಕಡೆ ಜಿಹಾದಿ ತಾಕತ್ತುಗಳು ಇವತ್ತು ತಲೆ ಎತ್ತಾ ಇವೆ. ರಾಮೇಶ್ವರ್ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಇರಬಹುದು, ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಿರಬಹುದು. ಕಾಂಗ್ರೆಸ್ನ ಅನೇಕ ಮಂತ್ರಿಗಳು ಹೇಳ್ತಾರ, ಅವರೇ ಪಕ್ಷದ ನಾಸೀರ್ ಹುಸೇನ್ ಅನ್ನುವನು ರಾಜ್ಯಸಭಾ ಮೆಂಬರ್ ಆದಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರ ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂದಿಲ್ಲ, ನಾಸೀರ್ ಹುಸೇನ್ ಜಿಂದಾಬಾದ್ ಅಂದಾರ ಅಂದ್ರು. FSL ರಿಪೋರ್ಟ್ ಬಂದ ನಂತರ ಕೇವಲ 3 ಜನರನ್ನು ಸಾಂಕೇತಿಕ ಘಟನೆ ಆಗೋಯ್ತು. ಆಕಸ್ಮಿಕನೋ ಏನೋ ಆಗಿತ್ತು. ಪೊಲೀಸ್ನವರು ಮಧ್ಯ ಪ್ರವೇಶಿಸಿ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ತಯಾರಿದ್ರು, ಅವ್ರ ಮೇಲೆ ಕೇಸ್ ಹಾಕಿದ್ರು. ಆದ್ರೆ ರಹೀಂ ಖಾನ್ ಮಗನಿಗೆ ಯಾವ ಅವಶ್ಯಕತೆ ಇತ್ತು ಆ ಕಾಲೇಜ್ ಬರೋದು? ಅವನೇನು ಮಂತ್ರಿ ಅಂದ್ರೆ ಕಾಲೇಜಿಗೂ ಕೂಡ ಮಂತ್ರಿ ಅಂತ ತಿಳ್ಕೊಂಡಿದ್ದಾನ? ಅಲ್ಲಿ ಬಂದು ಆ ವಿದ್ಯಾರ್ಥಿಗಳು ಕೇಸ್ ಕೊಡ್ಲಿಕ್ಕೆ ರೆಡಿ ಇದ್ದಿಲ್ಲ. ಅಲ್ಲೇ ಮಾಡಿದವ್ರು ಆಯ್ತು ನಮ್ದಿನ್ ತಪ್ಪಾಗಿದೆ, ನಮ್ಮ ಕೇಸ್ ಆಗಿದೆ, ನಾವು ಗಪ್ ಕೊಡ್ತೀವಿ ಅಂತ ಅವ್ರ ತಂದೆ ತಾಯಿಗಳು ಹೇಳಿದ್ರು ಕೂಡ ರಹೀಂ ಖಾನ್ ಮಗ ಅವರನ್ನು ಪ್ರೋತ್ಸಾಹಿಸಿ, ಅವರನ್ನು ಉತ್ತೇಜಿಸಿ, ಅವನ ಗಾಡಿಯಲ್ಲಿ ಅವ್ರಿಗೆ ಕೂಡ್ಸ್ಕೊಂಡು ಹೋಯ್ದು MLC ಮಾಡಿಸಿ ಇವತ್ತು ಕೇಸ್ ಮಾಡಿದಾನ. ರಹೀಂ ಖಾನ್ ಮಗ ಬೀದರ್ದಾಗ ಇನ್ನೊಂದು ಘಟನೆ ನಡೆದಿತ್ತು ಅವತ್ತೇ ಸೇಮ್ ಡೇ. ಅವ್ನ ಕಣ್ಣು ಮುಚ್ಕೊಂಡು ಕೂತಿದನು. ಒಬ್ಬ ಅಲ್ಪಸಂಖ್ಯಾತ ಗುಂಡಾ ಆಕ್ಟ್ ನಲ್ಲಿರುವಂತವ, ಗುಂಡಾ ಕಾಯ್ದೆ ಅಡಿಯಲ್ಲಿರುವಂತವ HIV ಪೇಷಂಟ್ ದವಾಖಾನೆಯಲ್ಲಿ ಹೋಗಿ ನಮ್ಮ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಮತ್ತ ಅಲ್ಲಿರುವಂತ ಪೇಷಂಟ್ ಗಳಿಗೆ ಪ್ರತಿ ದಿವಸ ತನ್ನ ಮೈಯನ್ನು ಕೊಯ್ಕೊಂಡು ನಿಮಗೆ HIV ರೋಗ ಅಂಟಿಸ್ತೀನಿ, ನಿಮಗೆ ರಕ್ತ ಹಾಸ್ತೀನಿ ಅಂತ ತಿರುಗ್ತಾ ಇರ್ತಾನಂತ. ಅಂತ ವ್ಯಕ್ತಿಯನ್ನು ಇಲ್ಲಿನ CPI ಒಬ್ಬ ಖಡಕ್ ಇನ್ಸ್ಪೆಕ್ಟರ್ ಸಂತೋಷ್ ಅನ್ನೋರು ಅವರಿಗೆ ಅರೆಸ್ಟ್ ಮಾಡ್ಕೊಂಡು ಪೊಲೀಸ್ ಸ್ಟೇಷನ್ ಕೊಯ್ದರು. ಪೊಲೀಸ್ ಸ್ಟೇಷನ್ ನಲ್ಲಿ ಅವ ಸ್ವತಃ ತನ್ನ ತಲೆಯನ್ನು ಹೊಡ್ಕೊಂಡು ಪೊಲೀಸರಿಗೆ ನಿಮಗೆ ರಕ್ತ ಹಾಸ್ತೀನಿ, ನಿಮಗೆ HIV ಹರಡಿಸ್ತೀನಿ ಅಂತ ಹೇಳಿದಾನೆ. ಅಷ್ಟೇ ಅಲ್ಲ, ಅವರು ಅವನಿಗೆ ದವಾಖಾನೆ ಚೆಕಪ್ ಮಾಡ್ಕೊಂಡು ಬರ್ತಾ ಇದ್ದಾಗ ಅದೇ ಇನ್ಸ್ಪೆಕ್ಟರ್ ಮೇಲೆ ಹಲ್ಲೆ ಮಾಡಿ ಅವ್ನು ಚಾಕು ತಿಳ್ಕೊಂಡು ಇವತ್ತು ಆ ಪೊಲೀಸ್ ಇನ್ಸ್ಪೆಕ್ಟರ್ ಚಾಕು ಇಂದ ಹೊಡೆದಾನ. ಇವತ್ತು ಆ ಪೊಲೀಸ್ ಇನ್ಸ್ಪೆಕ್ಟರ್ ಪರಿಸ್ಥಿತಿ ಇನ್ನೂ ICU ದಲ್ಲಿ ಇದ್ದಾರೆ. ನಾನು ಹೋಗಿ ಬಂದಿದ್ದೀನಿ, ಸ್ವತಃ ಅವ್ರಿಗೆ ಭೇಟಿ ಮಾಡಿ ಬಂದಿದ್ದೀನಿ. ಕಲಬುರಗಿ ಯುನೈಟೆಡ್ ಆಸ್ಪತ್ರೆಯಲ್ಲಿ ಇದ್ದಾರೆ. ಅವ್ರ ಗಾಯ ಕಮ್ಮಿ ಇದೆ, ಆದ್ರೆ ಇವತ್ತು ಆ HIV ಏನಾಗುತ್ತೆ ಅಂತ ಎಲ್ಲರಿಗೂ ಭಯ ಇದೆ. ಇವತ್ತು ಪೊಲೀಸರಿಗೆ ರಕ್ಷಣೆ ಇಲ್ಲ. ಏನ್ ಮಾಡ್ತಾ ಇದ್ದಾನೆ ಮಾಡ್ತಾರ ಸರ್ಕಾರಿ ದವಾಖಾನೆಯಲ್ಲಿ ದಿನ ಅದೇ ಮಾಡ್ತಾರ. ಅವ್ನು ಬಾಡಿ ನೋಡಿದೀವಿ ಅಂದ್ರೆ ನಾವು ಮೀಡಿಯಾದವರು ಬಹಳ ಸಲ ನೋಡಿರ್ಬೇಕು. ಅವನ ದೇಹದಲ್ಲಿ ಸರಿ ಸುಮಾರು 1000 ಕಡೆ ದೇಹ ಕೊಯ್ಕೊಂಡಿದ್ದಿದೆ ಅವನು. ಅಂತ ಸೈಕೋಗಳಲ್ಲಿ ಬೀದರ್ದಲ್ಲಿ ಇದ್ದಾರೆ. ಅವ್ರನ್ನ ಪೈಲೆ ಕೊಲೆ ಮಾಡ್ರಿ, ಆ ನಂತರ ನೀವು ಈ ಶ್ರೀರಾಮನ ಬಗ್ಗೆ ಕೇಳ್ರಿ. ಶ್ರೀರಾಮ್ ಹುಟ್ಟಿದ್ದು ಭಾರತದಲ್ಲಿ. ರಾಮಾಯಣ ನಮ್ಗೆ ಇಡೀ ವಿಶ್ವಕ್ಕೆ ಆದರ್ಶ ಇದೆ, ಕೇವಲ ನಮಗಷ್ಟೇ ಅಲ್ಲ. ವಾಲ್ಮೀಕಿ ರಾಮಾಯಣ ಇಡೀ ಜನರಿಗೆ ಅಡ್ಡಿಪಡಿಸ್ತಾ ಇದ್ದಾರ. ಇವತ್ತು ನಾವು ಪರ್ಮಿಷನ್ ತಗೊಂಡಿದ್ದೀವಿ, ಪರ್ಮಿಷನ್ ತಗೊಂಡಿದ್ರು ಕೂಡ ನಮ್ಮ DYSP ಅವ್ರು ಹೇಳಿದ್ರು ಇಲ್ಲ ಕೋರ್ಟ್ ಗಡೆ ಎದುರುಗಡೆ ಹೋಗ್ಬೇಡ್ರಿ, ಅಲ್ಲಿ ಜಡ್ಜ್ ಅವ್ರು ಬ್ಯಾಡ್ ಅಂದಿದ್ದಾರೆ. ಅಂದಿದ್ದಕ್ಕೆ ನಾವು ಆಯ್ತು ನೀವು ಕಾನೂನು ಏನು ಹೇಳ್ತೇವೆ ನಾವು ಕಾನೂನು ವ್ಯಾಪ್ತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಂಬೇಡ್ಕರ್ ಸರ್ಕಲ್ ನಿಂದ ರಿಟರ್ನ್ ಬಂದಿವಿ. ಆದ್ರೆ ನಡು ರಸ್ತೆಯಲ್ಲಿ ನಮಾಜ್ ಮಾಡುವಂತ ವ್ಯಕ್ತಿ ಮೇಲೆ ಕೇಸ್ ಮಾಡಿದ್ದಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇನ್ಸ್ಪೆಕ್ಟರ್ಗೆ ರಜೆ ಮೇಲೆ ಕಳಿಸ್ಬಿಟ್ಟಿದೆ. ಇದು ಕಾಂಗ್ರೆಸ್ನ ಮನೋಸ್ಥಿತಿ. ಇದು ನಿಜಾಮನ ಮನೋಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ಮಾಡ್ತಾ ಇದ್ದಾರ. ಭ್ರಷ್ಟಾಚಾರ ತುಳುಕ್ತಾ ಇದೆ. ST ನಿಗಮದಿಂದ ಇವತ್ತು ಯಾರು SC ಜನ ಇದ್ದಾರ ಅವ್ರ ಹೆಸರ ಮೇಲೆ ಅಹಿಂದ ಅಂತ ಹೇಳ್ಕೊಂಡು ಸಿದ್ದರಾಮಯ್ಯ ಅಧಿಕಾರದಲ್ಲಿ ಬಂದಾರ. ಅವ್ರ ಅಕೌಂಟ್ ನಲ್ಲಿ ಇರುವಂತ 94 ಕೋಟಿ ಇನ್ನೊಬ್ಬ ಅಧಿಕಾರಿ ಹೆಸರ ಮೇಲೆ ವಿಡ್ರಾ ಮಾಡಿದಾರ. ಇವತ್ತು ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ.
ಇವತ್ತು ಆ ಸಚಿವರಿಗೆ ನಾವು ರಾಜೀನಾಮೆ ಕೇಳ್ತಾ ಇದ್ದೀವಿ. ನಾವು ಕೋಡ್ ಆಫ್ ಕಂಡಕ್ಟ್ ಇದೆ ಅಂತ ಸುಮ್ಮನೆ ಕೂತಿದ್ದೀವಿ. ಈ ಕಾಂಗ್ರೆಸ್ ಸರ್ಕಾರ ಹೀಗೆ ನಡಿಲಿಕ್ಕೆ ಮುಂದೆ ಬಿಡೋದಿಲ್ಲ. ಇವತ್ತು ರಾಜ್ಯದ ದಿವಾಳಿ ಎಬ್ಸಿದೆ. ಕೇವಲ ಫ್ರೀ ಬಿ ಅಂತ ಹೇಳಿ, ಪುಕ್ಕಟ್ಟೆ ಗ್ಯಾರಂಟಿಗಳಂತ ಹೇಳಿ ಇವತ್ತು ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ. ಇವತ್ತು ಏನಾದ್ರೂ ಅವ್ರು ಮಾಡ್ತಾ ಇದ್ದಾರೆ, ಕೇವಲ ತುಷ್ಟೀಕರಣ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ತುಷ್ಟೀಕರಣ ರಾಜಕೀಯ ಮಾಡಿ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರ ನಡೆಸ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವ್ರಿಗೆ ನಾವು ಪತ್ರ ಬರೆದಿದ್ದೀವಿ ರಾಜ್ಯಪಾಲರಿಗೆ. ಇವತ್ತು ಇಮಿಡಿಯೇಟ್ ಆಗಿ ರಹೀಂ ಖಾನ್ ಮಂತ್ರಿಗಿರಿ ತೆಗೆದಾಕ್ಬೇಕು. ಇವತ್ತು ಅವನಿಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾನೆ. ಹಿಂದೂಗಳ ಮೇಲೆ, ಅಮಾಯಕ ಹಿಂದೂ ವಿದ್ಯಾರ್ಥಿಗಳ ಮೇಲೆ ಕೇಸ್ ಮಾಡ್ಲಿಕ್ಕೆ ಅವನು ಮತ್ತು ಅವನ ಮಗ ಕಾರಣ ಇದ್ದಾರ. ಅದಕ್ಕೆ ಕೂಡಲೇ ಆ ರಹೀಂ ಖಾನ್ ಮಂತ್ರಿಗಿರಿ ಅಂತ ತೆಗೆದಾಕ್ಬೇಕು. ಜೊತೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೂಡ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಒಂದ್ ಕಡೆ ಅಂಜಲಿ ಕೊಲೆ ಆಗಿದೆ, ಒಂದ್ ಕಡೆ ಇನ್ನೂ ಅನೇಕ ಕೊಲೆಗಳಾಗ್ತಾ ಇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ರಾಜ್ಯಪಾಲರಿಗೆ ಕಳಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಕಚೇರಿಯಿಂದ ಯಾರಾದರೂ ಅಧಿಕಾರಿಗಳು ಬಂದಿದ್ರೆ ಅವ್ರು ಬಂದು ಈ ಪತ್ರವನ್ನು ಸ್ವೀಕರಿಸಿ ರಾಜ್ಯಪಾಲರಿಗೆ ಕಳಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗಿಯಾದಂತಹ ಎಲ್ಲಾ ವಿದ್ಯಾರ್ಥಿ ಬಂಧು ಭಗಿನಿಯರಿಗೆ ಹಾಗೂ ಎಲ್ಲಾ ಸಂಘಟನೆಯ ಪ್ರಮುಖರಿಗೆ ಭಾರತೀಯ ಜನತಾ ಪಕ್ಷ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತೀನಿ.